ಉತ್ತರ ಭಾರತದಲ್ಲಿ ವರುಣ ರಣ ಕೇಕೆ ಹಾಕಿದ್ದಾನೆ. ಮಳೆಯ ನರ್ತನಕ್ಕೆ ಗಂಗೆ ಉಕ್ಕಿ ಹರಿಯುತ್ತಿದೆ. ನದಿ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಪ್ರವಾಹದಲ್ಲಿ ಸಿಲುಕಿ ಜನರು ವಿಲ ವಿಲ ಅಂತೇಳಿ ಒದ್ದಾಡ್ತಿದ್ದಾರೆ. ಉಕ್ಕಿದ ಗಂಗೆ, ಪ್ರವಾಹದ ರಣಕೇಕೆ. ನದಿ ನೀರಲ್ಲಿ ಕೊಚ್ಚಿ ಹೋಯಿತು ಬದುಕು. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆ. ಗಂಗೆಯಲ್ಲಿ ಮುಳುಗಿದ್ರೆ ಜೀವನ ಪಾವನ ಅಂತಾರೆ. ಆದ್ರೆ ಉತ್ತರ ಭಾರತದಲ್ಲಿ ಮಳೆಯ ನರ್ತನಕ್ಕೆ ಗಂಗೆ ಯಮುನಾ ರೌದ್ರ ರೂಪ ತಾಳಿದೆ. ಸಿಕ್ಕ ಕಡೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ರಣಕೇಕೆ ಹಾಕ್ತಿವೆ. ಜನರ ಬದುಕೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಕಾಶಿಯ 84 ಘಾಟ್ಗಳು ಮುಳುಗಡೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗೆ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಗಂಗೆ ರೌದ್ರಾವತಾರಕ್ಕೆ ಪ್ರವಾಹವೇ ಸೃಷ್ಟಿಯಾಗಿದೆ. ಕಾಶಿಯ ಎಲ್ಲ 84 ಘಾಟ್ಗಳು ಮುಳುಗಿವೆ. ಪ್ರವಾಹದ ನೀರು ರಸ್ತೆಯನ್ನೇ ನುಂಗಿ ಹಾಕಿದೆ. ಇನ್ನು 80 ಘಾಟ್ನಲ್ಲೂ ಪ್ರವಾಹ ಉಂಟಾಗಿದೆ. ಮನೆ ಅಂಗಡಿಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಿಸುತ್ತಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ದಶಾಶ್ವಮೇಧ ಘಾಟ್ನಲ್ಲಿರುವ ಪ್ರಸಿದ್ಧ ಗಂಗಾ ಆರತಿಗೆ ಪ್ರವಾಹ ಅಡ್ಡಿ ಮಾಡಿದೆ. ಘಾಟ್ ಮೆಟ್ಟಿಲುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಪರಿಣಾಮ ಮೇಲ್ಛಾವಣಿಯ ಮೇಲೆ ನಡೆಸಲಾಗುತ್ತಿದೆ. ಇನ್ನು ಉತ್ತರ ಪ್ರದೇಶದ ಗೊಂಡದಲ್ಲಿ ಯಾತ್ರಿಕರನ್ನ ಹೊತ್ತೊಯ್ಯುತ್ತಿದ್ದ ವಾಹನ ಕಾಲುವೆಗೆ ಉರುಳಿದೆ. ತುಂಬಿ ಹರಿಯುತ್ತಿರುವ ಕಾಲುವೆಗೆ ಬಿದ್ದು ಕಾರಿನಲ್ಲಿದ್ದ 11 ಜನ ಮಸಣ ಸೇರಿದ್ದಾರೆ. ಗಂಗಾ ಯಮುನಾ ನದಿ ಅಬ್ಬರಕ್ಕೆ ಉತ್ತರ ಪ್ರದೇಶ ತತ್ತರಿಸಿ ಹೋಗಿದೆ. ಹರಿಯೋ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಇನ್ನಾದ್ರೂ ಮುನಿದಿರೋ ಮೇಘರಾಜ ತಣ್ಣಗಾಗಲಿ. ರೌದ್ರ ರೂಪ ತಾಳಿರೋ ನದಿಗಳು ಶಾಂತವಾಗಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಭಾರತದಲ್ಲಿ ವರುಣ ರಣ ಕೇಕೆ ಹಾಕಿದ್ದಾನೆ. ಮಳೆಯ ನರ್ತನಕ್ಕೆ ಗಂಗೆ ಉಕ್ಕಿ ಹರಿಯುತ್ತಿದೆ. ನದಿ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಪ್ರವಾಹದಲ್ಲಿ ಸಿಲುಕಿ ಜನರು ವಿಲ ವಿಲ ಅಂತೇಳಿ ಒದ್ದಾಡ್ತಿದ್ದಾರೆ. ಉಕ್ಕಿದ ಗಂಗೆ, ಪ್ರವಾಹದ ರಣಕೇಕೆ. ನದಿ ನೀರಲ್ಲಿ ಕೊಚ್ಚಿ ಹೋಯಿತು ಬದುಕು. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆ. ಗಂಗೆಯಲ್ಲಿ ಮುಳುಗಿದ್ರೆ ಜೀವನ ಪಾವನ ಅಂತಾರೆ. ಆದ್ರೆ ಉತ್ತರ ಭಾರತದಲ್ಲಿ ಮಳೆಯ ನರ್ತನಕ್ಕೆ ಗಂಗೆ ಯಮುನಾ ರೌದ್ರ ರೂಪ ತಾಳಿದೆ. ಸಿಕ್ಕ ಕಡೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ರಣಕೇಕೆ ಹಾಕ್ತಿವೆ. ಜನರ ಬದುಕೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಕಾಶಿಯ 84 ಘಾಟ್ಗಳು ಮುಳುಗಡೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗೆ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಗಂಗೆ ರೌದ್ರಾವತಾರಕ್ಕೆ ಪ್ರವಾಹವೇ ಸೃಷ್ಟಿಯಾಗಿದೆ. ಕಾಶಿಯ ಎಲ್ಲ 84 ಘಾಟ್ಗಳು ಮುಳುಗಿವೆ. ಪ್ರವಾಹದ ನೀರು ರಸ್ತೆಯನ್ನೇ ನುಂಗಿ ಹಾಕಿದೆ. ಇನ್ನು 80 ಘಾಟ್ನಲ್ಲೂ ಪ್ರವಾಹ ಉಂಟಾಗಿದೆ. ಮನೆ ಅಂಗಡಿಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಿಸುತ್ತಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ದಶಾಶ್ವಮೇಧ ಘಾಟ್ನಲ್ಲಿರುವ ಪ್ರಸಿದ್ಧ ಗಂಗಾ ಆರತಿಗೆ ಪ್ರವಾಹ ಅಡ್ಡಿ ಮಾಡಿದೆ. ಘಾಟ್ ಮೆಟ್ಟಿಲುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಪರಿಣಾಮ ಮೇಲ್ಛಾವಣಿಯ ಮೇಲೆ ನಡೆಸಲಾಗುತ್ತಿದೆ. ಇನ್ನು ಉತ್ತರ ಪ್ರದೇಶದ ಗೊಂಡದಲ್ಲಿ ಯಾತ್ರಿಕರನ್ನ ಹೊತ್ತೊಯ್ಯುತ್ತಿದ್ದ ವಾಹನ ಕಾಲುವೆಗೆ ಉರುಳಿದೆ. ತುಂಬಿ ಹರಿಯುತ್ತಿರುವ ಕಾಲುವೆಗೆ ಬಿದ್ದು ಕಾರಿನಲ್ಲಿದ್ದ 11 ಜನ ಮಸಣ ಸೇರಿದ್ದಾರೆ. ಗಂಗಾ ಯಮುನಾ ನದಿ ಅಬ್ಬರಕ್ಕೆ ಉತ್ತರ ಪ್ರದೇಶ ತತ್ತರಿಸಿ ಹೋಗಿದೆ. ಹರಿಯೋ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಇನ್ನಾದ್ರೂ ಮುನಿದಿರೋ ಮೇಘರಾಜ ತಣ್ಣಗಾಗಲಿ. ರೌದ್ರ ರೂಪ ತಾಳಿರೋ ನದಿಗಳು ಶಾಂತವಾಗಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಭಾರತದಲ್ಲಿ ವರುಣ ರಣ ಕೇಕೆ ಹಾಕಿದ್ದಾನೆ. ಮಳೆಯ ನರ್ತನಕ್ಕೆ ಗಂಗೆ ಉಕ್ಕಿ ಹರಿಯುತ್ತಿದೆ. ನದಿ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಪ್ರವಾಹದಲ್ಲಿ ಸಿಲುಕಿ ಜನರು ವಿಲ ವಿಲ ಅಂತೇಳಿ ಒದ್ದಾಡ್ತಿದ್ದಾರೆ. ಉಕ್ಕಿದ ಗಂಗೆ, ಪ್ರವಾಹದ ರಣಕೇಕೆ. ನದಿ ನೀರಲ್ಲಿ ಕೊಚ್ಚಿ ಹೋಯಿತು ಬದುಕು. ಪ್ರವಾಹದಲ್ಲಿ
ಸಿಲುಕಿದವರ ರಕ್ಷಣೆ. ಗಂಗೆಯಲ್ಲಿ ಮುಳುಗಿದ್ರೆ ಜೀವನ ಪಾವನ ಅಂತಾರೆ. ಆದ್ರೆ ಉತ್ತರ ಭಾರತದಲ್ಲಿ ಮಳೆಯ ನರ್ತನಕ್ಕೆ ಗಂಗೆ ಯಮುನಾ ರೌದ್ರ ರೂಪ ತಾಳಿದೆ. ಸಿಕ್ಕ ಕಡೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ರಣಕೇಕೆ ಹಾಕ್ತಿವೆ. ಜನರ ಬದುಕೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಕಾಶಿಯ 84 ಘಾಟ್ಗಳು ಮುಳುಗಡೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗೆ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಗಂಗೆ ರೌದ್ರಾವತಾರಕ್ಕೆ ಪ್ರವಾಹವೇ ಸೃಷ್ಟಿಯಾಗಿದೆ. ಕಾಶಿಯ ಎಲ್ಲ 84 ಘಾಟ್ಗಳು ಮುಳುಗಿವೆ. ಪ್ರವಾಹದ ನೀರು ರಸ್ತೆಯನ್ನೇ ನುಂಗಿ ಹಾಕಿದೆ. ಇನ್ನು 80 ಘಾಟ್ನಲ್ಲೂ ಪ್ರವಾಹ ಉಂಟಾಗಿದೆ. ಮನೆ ಅಂಗಡಿಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಿಸುತ್ತಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ದಶಾಶ್ವಮೇಧ ಘಾಟ್ನಲ್ಲಿರುವ ಪ್ರಸಿದ್ಧ ಗಂಗಾ ಆರತಿಗೆ ಪ್ರವಾಹ ಅಡ್ಡಿ ಮಾಡಿದೆ. ಘಾಟ್ ಮೆಟ್ಟಿಲುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಪರಿಣಾಮ ಮೇಲ್ಛಾವಣಿಯ ಮೇಲೆ ನಡೆಸಲಾಗುತ್ತಿದೆ. ಇನ್ನು ಉತ್ತರ ಪ್ರದೇಶದ ಗೊಂಡದಲ್ಲಿ ಯಾತ್ರಿಕರನ್ನ ಹೊತ್ತೊಯ್ಯುತ್ತಿದ್ದ ವಾಹನ ಕಾಲುವೆಗೆ ಉರುಳಿದೆ. ತುಂಬಿ ಹರಿಯುತ್ತಿರುವ ಕಾಲುವೆಗೆ ಬಿದ್ದು ಕಾರಿನಲ್ಲಿದ್ದ 11 ಜನ ಮಸಣ ಸೇರಿದ್ದಾರೆ. ಗಂಗಾ ಯಮುನಾ ನದಿ ಅಬ್ಬರಕ್ಕೆ ಉತ್ತರ ಪ್ರದೇಶ ತತ್ತರಿಸಿ ಹೋಗಿದೆ. ಹರಿಯೋ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಇನ್ನಾದ್ರೂ ಮುನಿದಿರೋ ಮೇಘರಾಜ ತಣ್ಣಗಾಗಲಿ. ರೌದ್ರ ರೂಪ ತಾಳಿರೋ ನದಿಗಳು ಶಾಂತವಾಗಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಭಾರತದಲ್ಲಿ ವರುಣ ರಣ ಕೇಕೆ ಹಾಕ್ತಿದ್ದಾನೆ. ಮಳೆಯ ನರ್ತನಕ್ಕೆ ಗಂಗೆ ಉಕ್ಕಿ ಹರಿಯುತ್ತಿದೆ. ನದಿ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಪ್ರವಾಹದಲ್ಲಿ ಸಿಲುಕಿ ಜನರು ವಿಲ ವಿಲ ಅಂತೇಳಿ ಒದ್ದಾಡ್ತಿದ್ದಾರೆ. ಉಕ್ಕಿದ ಗಂಗೆ, ಪ್ರವಾಹದ ರಣಕೇಕೆ. ನದಿ ನೀರಲ್ಲಿ ಕೊಚ್ಚಿ ಹೋಯಿತು ಬದುಕು. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆ. ಗಂಗೆಯಲ್ಲಿ ಮುಳುಗಿದ್ರೆ ಜೀವನ ಪಾವನ ಅಂತಾರೆ. ಆದ್ರೆ ಉತ್ತರ ಭಾರತದಲ್ಲಿ ಮಳೆಯ ನರ್ತನಕ್ಕೆ ಗಂಗೆ ಯಮುನಾ ರೌದ್ರ ರೂಪ ತಾಳಿದೆ. ಸಿಕ್ಕ ಕಡೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ರಣಕೇಕೆ ಹಾಕ್ತಿವೆ. ಜನರ ಬದುಕೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಕಾಶಿಯ 84 ಘಾಟ್ಗಳು ಮುಳುಗಡೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗೆ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಗಂಗೆ ರೌದ್ರಾವತಾರಕ್ಕೆ ಪ್ರವಾಹವೇ ಸೃಷ್ಟಿಯಾಗಿದೆ. ಕಾಶಿಯ ಎಲ್ಲ 84 ಘಾಟ್ಗಳು ಮುಳುಗಿವೆ. ಪ್ರವಾಹದ ನೀರು ರಸ್ತೆಯನ್ನೇ ನುಂಗಿ ಹಾಕಿದೆ. ಇನ್ನು 80 ಘಾಟ್ನಲ್ಲೂ ಪ್ರವಾಹ ಉಂಟಾಗಿದೆ. ಮನೆ ಅಂಗಡಿಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಿಸುತ್ತಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ದಶಾಶ್ವಮೇಧ ಘಾಟ್ನಲ್ಲಿರುವ ಪ್ರಸಿದ್ಧ ಗಂಗಾ ಆರತಿಗೆ ಪ್ರವಾಹ ಅಡ್ಡಿ ಮಾಡಿದೆ. ಘಾಟ್ ಮೆಟ್ಟಿಲುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಪರಿಣಾಮ ಮೇಲ್ಛಾವಣಿಯ ಮೇಲೆ ನಡೆಸಲಾಗುತ್ತಿದೆ. ಇನ್ನು ಉತ್ತರ ಪ್ರದೇಶದ ಗೊಂಡದಲ್ಲಿ ಯಾತ್ರಿಕರನ್ನ ಹೊತ್ತೊಯ್ಯುತ್ತಿದ್ದ ವಾಹನ ಕಾಲುವೆಗೆ ಉರುಳಿದೆ. ತುಂಬಿ ಹರಿಯುತ್ತಿರುವ ಕಾಲುವೆಗೆ ಬಿದ್ದು ಕಾರಿನಲ್ಲಿದ್ದ 11 ಜನ ಮಸಣ ಸೇರಿದ್ದಾರೆ. ಗಂಗಾ ಯಮುನಾ ನದಿ ಅಬ್ಬರಕ್ಕೆ ಉತ್ತರ ಪ್ರದೇಶ ತತ್ತರಿಸಿ ಹೋಗಿದೆ. ಹರಿಯೋ ನೀರಲ್ಲಿ ಜನರ ಬದುಕೆ ಕೊಚ್ಚಿ ಹೋಗಿದೆ. ಇನ್ನಾದ್ರೂ ಮುನಿದಿರೋ ಮೇಘರಾಜ ತಣ್ಣಗಾಗಲಿ. ರೌದ್ರ ರೂಪ ತಾಳಿರೋ ನದಿಗಳು ಶಾಂತವಾಗಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.